ಪಿತನ, ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ಮುಂಜಾನೆಯ ಜೀವಸ್ವರ ಮತ್ತಾಯನು ಬರೆದ ಶುಭ ಸಂದೇಶ 11ನೇ ಅಧ್ಯಾಯ ವಚನ 6. ನನ್ನಲ್ಲಿ ವಿಶ್ವಾಸ ಕಳೆದುಕೊಳ್ಳದೆ ಇರುವವನು ಭಾಗ್ಯವಂತನು. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮಲ್ಲಿ ವಿಶ್ವಾಸವನ್ನು ಹುಟ್ಟಿಸಿದ ದೇವರು ನಮ್ಮ ವಿಶ್ವಾಸವನ್ನು ಪರಿಪೂರ್ಣ ಮಾಡುವಂತೆ ನಮ್ಮನ್ನು ಮುನ್ನಡೆಸುವ ಪ್ರಭು ಯೇಸು ನಮ್ಮೊಂದಿಗಿದ್ದಾರೆ. ಅವರು ಆತ್ಮಸ್ವರೂಪಿಯಾಗಿ ಸತ್ಯ ಸ್ವರೂಪಿಯಾಗಿ ನಮ್ಮೊಡನೆ ಜೀವಿಸುವ ದೇವರಾಗಿದ್ದಾರೆ. ಆದರೂ ಸಹ ಅನೇಕ ಸಮಯ ಸಂದರ್ಭಗಳಲ್ಲಿ ಪ್ರಾಪಂಚಿಕವಾದ ಪ್ರಲೋಭನೆಗಳು, ಕಷ್ಟ ಸಂಕಟಗಳು, ಲೌಕಿಕವಾದ ಚಿಂತೆ ಪೇಚಾಟಗಳು ನಮ್ಮ ವಿಶ್ವಾಸವನ್ನು ಕುಗ್ಗುವಂತೆ ಮಾಡುತ್ತದೆ. ಇಲ್ಲಿ ಸ್ನಾನಿಕ ಯೋಹಾನ ಮೊಟ್ಟ ಮೊದಲಿಗೆ ಪ್ರಭು ಯೇಸುವನ್ನ ಇಡೀ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಂತ ರೀತಿ, ಇಗೋ ನೋಡಿ, ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ದೇವರಿಂದ ಕಳುಹಿಸಲ್ಪಟ್ಟ ಯಜ್ಞದ ಕುರಿಮರಿ, ಈತನೇ ಆತ್ಮರಿಂದಲೂ ಅಗ್ನಿಯಿಂದಲೂ ನಮಗೆ ದೀಕ್ಷಾ ಸ್ನಾನ ಕೊಡುವವರು ಎಂದು ಪ್ರಭು ಯೇಸುವನ್ನ ಬಹಿರಂಗವಾಗಿ ಲೋಕೋದ್ಧಾರಕ, ಮೆಸ್ಸಿಯ, ಯಜ್ಞದ ಕುರಿಮರಿ, ಪಾಪ ಪರಿಹಾರಕ ಎಂದು ಘೋಷಿಸಿದ ಅದೇ ಯೋಹಾನರು ಈಗ ಸೆರೆಮನೆ ವಾಸವನ್ನು ಅನುಭವಿಸಬೇಕಾದ ಪರಿಸ್ಥಿತಿ ಬರುತ್ತದೆ. ಹೆರೋದ್ ಅರಸನು ಕುತಂತ್ರೆಯಿಂದ ಯೋಹಾನರನ್ನು ಸೆರೆಮನೆಯಲ್ಲಿ ಹಾಕಿರುವಾಗ ಯೋಹಾನರು ತನ್ನ ಶಿಷ್ಯರನ್ನ ಯೇಸುವಿನ ಬಳಿ ಕಳುಹಿಸುತ್ತಾರೆ. ನೀವು ಹೋಗಿ ಯೇಸುವನ್ನ ಕೇಳಿ, ಬರಬೇಕಾದ ಮೆಸ್ಸಿಯ ಈತನೇ ಅಥವಾ ನಾವು ಬೇರೊಬ್ಬರನ್ನು ಎದುರು ನೋಡಬೇಕಾ? ಇದು ನಿಜವಾಗಿಯೂ ಆಶ್ಚರ್ಯಕರ. ಶಿಷ್ಯರು ಬಂದು ಯೇಸುವಿನ ಬಳಿ ಕೇಳುತ್ತಾರೆ. ನಮ್ಮ ಗುರು ಯೋಹಾನ ಕೇಳ್ತಾ ಇದ್ದಾರೆ, ಬರಬೇಕಾದ ಅಭಿಷಕ್ತ ಲೋಕೋದ್ಧಾರಕ ನೀವು ಅಥವಾ ನಾವು ಬೇರೊಬ್ಬನನ್ನು ಎದುರು ನೋಡಬೇಕು ಎಂದು. ಆಗ ಯೇಸು ಹೇಳುತ್ತಾರೆ, ಕುರುಡರು ನೋಡುತ್ತಾರೆ, ಕುಂಟರು ನಡೆಯುತ್ತಿದ್ದಾರೆ, ಸತ್ತವರು ಜೀವಕ್ಕೆಬ್ಬಿಸಲ್ಪಡುತ್ತಿದ್ದಾರೆ, ಶುಭ ಸಂದೇಶವನ್ನ ಸಾರಲಾಗುತ್ತಿದೆ. ಹೋಗಿ ನಿಮ್ಮ ಗುರುವಿಗೆ ಹೇಳಿ, ನನ್ನಲ್ಲಿ ನಂಬಿಕೆ ಕಳೆದುಕೊಳ್ಳದೇ ಇರುವವನು ಭಾಗ್ಯವಂತನು ಎಂಬುದಾಗಿ. ಇವತ್ತು ನಮ್ಮ ವಿಶ್ವಾಸ ಅಧಿಕವಾಗುವಂತೆ ಪ್ರಭು ಯೇಸುವಿನಲ್ಲಿ ಪ್ರಾರ್ಥಿಸೋಣ, ವಿಶ್ವಾಸಿಸೋಣ. ಅಂದು ಶಿಷ್ಯರು ಯೇಸುವಿನಲ್ಲಿ ಕೇಳಿದಾಗೆ ನಮ್ಮ ವಿಶ್ವಾಸವನ್ನು ಹೆಚ್ಚಿಸಿರಿ ಎಂದು ಪ್ರಾರ್ಥನೆ ಮಾಡಿದ ರೀತಿಯಲ್ಲಿ ಪ್ರಭು ಯೇಸುವೆ, ಈ ಪ್ರಾಪಂಚಿಕವಾದ ಪ್ರಲೋಭನೆಗಳು, ಚಿಂತೆ ಪೇಚಾಟಗಳು ನಮ್ಮ ಆತ್ಮೀಕವಾದ ದೃಢ ವಿಶ್ವಾಸವನ್ನು ಕುಗ್ಗಿಸದಂತೆ, ಬದಲಿಗೆ ನಾವು ಇನ್ನೂ ಹೆಚ್ಚು ವಿಶ್ವಾಸದಲ್ಲಿ ವೀರರಾಗಿ ಮುನ್ನಡೆಯುವಂತೆ ವಿಶ್ವಾಸದ ವರವಾದ ಪವಿತ್ರಾತ್ಮರಿಂದ ನಮ್ಮನ್ನು ಅಭಿಷೇಕಿಸಿರಿ, ಸತ್ಯದ ಪಥದಲ್ಲಿ ನಮ್ಮನ್ನು ಮುನ್ನಡೆಸಿರಿ. ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೆನ್.